ನಟ ದರ್ಶನ್ ಅವರ ಜಾಮೀನು ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಬೇಕಾಗಿತ್ತು. ವಿಚಾರಣೆ ಹಿನ್ನೆಲೆ ನಂಜನಗೂಡು ನಂಜುಂಡೇಶ್ವರನಿಗೆ ದರ್ಶನವನ್ನ ಇವತ್ತು ಪಡೆದುಕೊಂಡಿದ್ದಾರೆ. ದರ್ಶನ್ ಅವರ ತಾಯಿ ನಂಜುಂಡೇಶ್ವರನ ದರ್ಶನ ಪಡೆದುಕೊಂಡು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನಂಜುಂಡೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಮೀನಾ ತೂಗುದೀಪ್ ಇವತ್ತು ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಂಡಿದ್ದಾರೆ. ಏಪ್ರಿಲ್ 22ಕ್ಕೆ ಅರ್ಜಿ ವಿಚಾರಣೆಗೆ ಬರಲಿದೆ. ಇನ್ನು ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಏಪ್ರಿಲ್ 22ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ. ನಟ ದರ್ಶನ್ ಅವರಿಗೆ ಸಿಕ್ಕಿರುವಂತಹ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಪೊಲೀಸ್ ಅಧಿಕಾರಿಗಳು ಈ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇನ್ನು ಇದನ್ನು ಕೈಗೆತ್ತಿಕೊಂಡಿರುವಂತಹ ಸುಪ್ರೀಂ ಕೋರ್ಟ್ ಈಗ 22ನೇ ತಾರೀಕಿನಂದು ಮುಂದೂಡಿಕೆ ಮಾಡಿದೆ. ಈ ನಡುವೆ ನಟ ದರ್ಶನ್ ಅವರ ತಾಯಿ ಇದೀಗ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಂಡಿದ್ದಾರೆ. ವಿಶೇಷ ಏನಿಲ್ಲ, ಎಲ್ಲ ಕುಟುಂಬ ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು, ಎಲ್ಲರೂ ಚೆನ್ನಾಗಿಟ್ರಿ ಭಗವಂತ ಅಲ್ವಾ. ಹೌದು ಮೇಡಮ್. ಈಗ ದರ್ಶನ್ ಅವರು ಹೇಗಿದ್ದಾರೆ? ಚೆನ್ನಾಗಿ ಶೂಟಿಂಗ್ ಎಲ್ಲ ಹೋಗ್ತದೆ. ಹೋಗ್ತಿದ್ದಾನಲ್ಲ ಈಗ ಜೈಪುರ್ ಉದಯಪುರ್. ನಿಮ್ದೆಲ್ಲ ಆಶೀರ್ವಾದ ಇರ್ಬೇಕು ಅಂದ್ಮೇಲೆ ವಿಶೇಷ ಏನಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಇದೀಗ ನಟ ದರ್ಶನ್ ಅವರ ಒಂದು ಭವಿಷ್ಯ, ಜಾಮೀನು ಅರ್ಜಿಯ ಭವಿಷ್ಯ ಏನಾಗಬೇಕು ಅನ್ನುವಂಥದ್ದು 22ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ. ಮತ್ತೊಂದೆಡೆ ಅವರ ತಾಯಿ ಇದೀಗ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಂಡಿದ್ದಾರೆ. ಏನೆಲ್ಲ ಹೇಳಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಮುಖ್ಯವಾಗಿ ಈಗ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗಿರುವಂತಹ ದರ್ಶನ್ರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿತ್ತು, ಈ ಒಂದು ಆ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಇದ್ದಂಥದ್ದು. ಈಗ ಅದು ಮತ್ತೆ ಇದೇ ತಿಂಗಳ 22ನೇ ತಾರೀಕಿಗೆ ಮುಂದೂಡಿಕೆ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ವಿಚಾರಣೆ ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂಕಷ್ಟದಿಂದ ಪಾರಾಗಬೇಕು ಅನ್ನೋ ಒಂದು ಕಾರಣಕ್ಕೆ ತಮ್ಮ ಮಗನ ಪರವಾಗಿ ದೇವರಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ದಕ್ಷಿಣ ಕಾಶಿ ನಂಜುಂಡೇಶ್ವರನ ಸನ್ನಿಧಿಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ತಮ್ಮ ಆಶೆ ಅಂದರೆ ಈ ಒಂದು ಸಂಕಷ್ಟ ಏನಿದೆ, ಈ ಒಂದು ಸಂಕಷ್ಟದಿಂದ ಪಾರಾಗಬೇಕು ಅಂತ ಹೇಳಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಈಗಾಗಲೇ ಈಗ ಕೊಂಚ ಮಟ್ಟಿಗೆ 20 ದಿನಗಳ ಕಾಲ ದರ್ಶನ್ ಒಂದು ರೀತಿ ನಿರಾಳರಾಗಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದರೆ ಇವತ್ತು ಇದ್ದಂತಹ ಒಂದು ವಿಚಾರಣೆ ಈಗ 22ನೇ ತಾರೀಕಿಗೆ ಮುಂದೂಡಿಕೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರೀಕರಣದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೇಳಿದಂತಹ ದರ್ಶನ್ ಅವರಿಗೆ ಚಿತ್ರೀಕರಣದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೇ ಮೊದಲ ಬಾರಿಗೆ ಅಂದರೆ ಜಾಮೀನು ಮಂಜೂರಾದ ನಂತರ ಈ ಒಂದು ಡೆವಿಲ್ ಅನ್ನೋ ಒಂದು ಸಿನಿಮಾದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ, ಅಂದರೆ ಆ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಒಂದು ಸಿನಿಮಾ ಮತ್ತೆ ಪ್ರಾರಂಭವಾದಂತಹ ಸಂದರ್ಭದಲ್ಲಿ 10 ತಿಂಗಳ ನಂತರ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಅವರು ಮೈಸೂರಿನಲ್ಲೇ ಮೊದಲ ದಿನ ಅಂದರೆ ಮೊದಲು 4 ದಿನಗಳ ಕಾಲ ಇಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು. ಇವತ್ತು ವಿಚಾರಣೆ ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ ಮೀನಾ ತೂಗುದೀಪ್ ಅವರು ಆ ಒಂದು ದೇವಸ್ಥಾನಕ್ಕೆ ತೆರಳಿಯಲ್ಲಿ ಪೂಜೆಯನ್ನು ಸಲ್ಲಿಸಿದರು. ಇತ್ತೀಚೆಗಷ್ಟೇ ಕಳೆದ ವಾರದ ಹಿಂದೆ ಅಷ್ಟೇ ಕೇರಳದ ಶಕ್ತಿ ದೇವತೆಯ ಒಂದು ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ನೀಡಿ ಅಲ್ಲಿ ಸಕಲ ದೋಷಗಳು ನಿವಾರಣೆ ಆಗುವಂತಹ ನಿಟ್ಟಿನಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿತ್ತು ಇಡೀ ಕುಟುಂಬ ವರ್ಗ. ಅದೇ ರೀತಿಯಲ್ಲಿ ಇವತ್ತು ವಿಚಾರಣೆ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ತಮ್ಮ ಪುತ್ರ ಈ ಒಂದು ಸಂಕಷ್ಟದಿಂದ ಪಾರಾಗಬೇಕು ಅಂತ ಹೇಳಿ ಮೀನಾ ತೂಗುದೀಪ್ ಅವರು ಪೂಜೆಯನ್ನು ಸಲ್ಲಿಸಿರತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಲೋಕಕ್ಕೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿ ಅವರು ಈ ಒಂದು ಸಂದರ್ಭದಲ್ಲೂ ಕೂಡ ಮಾತನಾಡ್ತಾರೆ. ಆದರೆ ಈ ಒಂದು ರೇಣುಕಾಸ್ವಾಮಿಯ ಒಂದು ಕೊಲೆ ಪ್ರಕರಣ ಏನಿದೆ, ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮಗನಿಗೆ ಒಳಿತಾಗಬೇಕು ಅಂತ ಹೇಳಿ ಈಗ ಪೂಜೆಯನ್ನು ಸಲ್ಲಿಸಲಾಗ್ತಾ ಇರತಕ್ಕಂಥದ್ದು. ನಿರಂತರವಾಗಿ ಈ ಒಂದು ರೇಣುಕಾಸ್ವಾಮಿಯ ಒಂದು ಕೊಲೆ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನಾ ತೂಗುದೀಪ್ ಅವರು ಮೈಸೂರಿನ ಚಾಮುಂಡೇಶ್ವರಿಯ ದೇವಾಲಯ ಇರಬಹುದು, ಜೊತೆಗೆ ಪಕ್ಕದಲ್ಲೇ ಇರುವಂತಹ ಉತ್ನಳ್ಳಿಯ ದೇವಸ್ಥಾನ ಇರಬಹುದು, ಜೊತೆಗೆ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಆಗಾಗ ಭೇಟಿಯನ್ನು ನೀಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅದರಂತೆಯೇ ಇವತ್ತು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಒಂದು ಜಾಮೀನು ಅರ್ಜಿಯ ಒಂದು ವಿಚಾರ
ವಿಚಾರಣೆ ಏನಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಅವರು ನಂಜನಗೂಡು ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸದ್ಯ ಈ ಒಂದು ಅರ್ಜಿ ವಿಚಾರಣೆ ಈಗ ಮತ್ತೆ 22ನೇ ತಾರೀಕಿಗೆ ಮುಂದೂಡಿಕೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಈ 20 ದಿನಗಳ ಕಾಲ ಅವರು ನಿರಾಳರಾಗಿರ್ತಾರೆ. ಜೊತೆಗೆ ಆ ಒಂದು ಡೆವಿಲ್ ಸಿನಿಮಾದ ಒಂದು ಚಿತ್ರೀಕರಣ ಏನಿದೆ ಅದರಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತಕ್ಕಂಥದ್ದು. ಸದ್ಯಕ್ಕೆ ನಿರಾಳರಾಗಿರುವಂತಹ ಒಂದು ದರ್ಶನ್ ಅವರ ಒಂದು ವಿಚಾರಣೆ ಮತ್ತೆ 20 ದಿನಗಳ ನಂತರ ಇರತಕ್ಕಂಥದ್ದು. ಸದ್ಯಕ್ಕೆ ದೇವರ ಮೊರೆ ಹೋಗಿರುವಂತಹ ಕುಟುಂಬ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.